ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಸಾವನ್ನಪ್ಪಿರುವಂತಹ ದುರ್ಘಟನೆ ಬೆಂಗಳೂರಿನ ಮಡಿವಾಳದ ಸಿದ್ಧಾರ್ಥ ಕಾಲೋನಿಯಲ್ಲಿ ನಡೆದಿದೆ. 33 ವರ್ಷದ ಲಾಲ್ ಮದನ್, 30 ವರ್ಷದ ರಜಾವುದ್ದೀನ್ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಜಾರ್ಖಂಡ್ ಮೂಲದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸೈಫುಲ್ಲಾ ಎನ್ನುವ ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ ಮಡಿವಾಳದ ಸಿದ್ಧಾರ್ಥ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಇಬ್ಬರು ಸಾವನ್ನಪ್ಪಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ ಪಿಲ್ಲರ್ ಹಾಕೋದಕ್ಕೆ ಮಣ್ಣನ್ನ ತೆಗೆದಿದ್ರು. ಪಿಲ್ಲರ್ಗಾಗಿ 20ಕ್ಕೂ ಹೆಚ್ಚು ಅಡಿ ಮಣ್ಣನ್ನ ತೆಗೆಯಲಾಗಿತ್ತು. ಕೆಳಗೆ ಕೆಲಸ ಮಾಡ್ತಾ ಇದ್ದಾಗ ಕಾರ್ಮಿಕರ ಮೇಲೆ ಏಕಾಏಕಿ ಮಣ್ಣು ಕುಸಿದು ಬಿದ್ದಿದೆ. 3 ಕಾರ್ಮಿಕರ ಮೇಲೆ ದಿಢೀರಂತ ಮಣ್ಣು ಕುಸಿದಿದೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸುಮಾರು 20 ಅಡಿವರೆಗೂ ಕೂಡ ಗುಂಡಿ ತೆಗೆಯಲಾಗಿರುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ 3 ಜನರ ಮೇಲೆ ಏಕಾಏಕಿ ಮಣ್ಣು ಕುಸಿದಿದೆ. ಮಡಿವಾಳ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ ಬಂದಾಗ 7:15 ಹತ್ರ ಈ ಥರ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ವರ್ಕರ್ಸ್ ಡೆಬ್ರೀಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಣ್ಣು ಬಿದ್ದಿದೆ ಅಂತ ಗೊತ್ತಾಯಿತು. ಬಂದು ನೋಡಿದಾಗ 3 ಜನ ಸಿಕ್ಕಾಕೊಂಡಿದ್ರು. ಅವ್ರು 3 ಜನಕ್ಕೂ ಈಗಾಗಲೇ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟ್ಲಲ್ಲಿ. ಸೈಫುಲ್ಲಾ ಅನ್ನೋರು ಇಂಜರ್ಡ್ ಆಗಿದ್ದಾರೆ ಆ್ಯಂಡ್ ಹೀಸ್ ಔಟ್ ಆಫ್ ಡೇಂಜರ್. ಅವರು ಆಲ್ಮೋಸ್ಟ್ 28 ಇಯರ್ಸ್ ಇದೆ ಅವ್ರಿಗೆ. ಮತ್ತು ಲಾಲ್ ಮದನ್, ರಜಾವುದ್ದೀನ್ ಅನ್ಸಾರಿ ಅಂದ್ಕೊಂಡು ಇಬ್ಬರದ್ದು ಡೆತ್ ಆಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಇವರೆಲ್ಲ ಜಾರ್ಖಂಡ್ ಮೂಲದವರು. ಇಲ್ಲಿ ಸುಮಾರು 3 ತಿಂಗಳ ಹಿಂದೆ ಬಂದು ಈ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಗೊತ್ತಾಗಿದೆ. ನಾವು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದೀವಿ, ತನಿಖೆ ಮಾಡ್ತೀವಿ, ಏನಾಯಿತು ಹೇಗಾಯಿತು ಬಗ್ಗೆ ಅದೆಲ್ಲ ಈಗ ತಿಳ್ಕೊಂಡು ತನಿಖೆ ಮಾಡ್ತೀವಿ. ಅದ್ರ ಮೇಲೆ ಈಗ ಫಸ್ಟ್ ಅದೇ ಯಾವುದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ನಮ್ಮದು ಪ್ರಯಾರಿಟಿ ಇತ್ತು ಲೈಫ್ ಸೇವ್ ಮಾಡೋದಕ್ಕೆ, ಅದಕ್ಕೆ 3 ಜನಕ್ಕೆ ಶಿಫ್ಟ್ ಮಾಡಿದ ಮೇಲೆ ಗೊತ್ತಾಯಿತು 2 ಡೆತ್ ಆಗಿದೆ. ಇನ್ನು ಘಟನೆ ಯಾವ ರೀತಿಯಾಗಿ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು ಮಡಿವಾಳದ 100 ಫೀಟ್ ರಸ್ತೆಯಲ್ಲಿ. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆಂದು ಕಟ್ಟಡವನ್ನು ಅಗೆಯಲಾಗಿತ್ತು. 8 ಜನ ಕಾರ್ಮಿಕರು, ಜಾರ್ಖಂಡ್ ಮೂಲದ ಕಾರ್ಮಿಕರು ಕೆಲಸ ಮಾಡುವಂಥ ವೇಳೆಯಲ್ಲಿ ಮಣ್ಣು ಕುಸಿದಿರ್ತಕ್ಕಂಥದ್ದು. ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಉಳಿದ ಕಾರ್ಮಿಕರನ್ನ ಈಗಾಗಲೇ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಸುಮಾರು 20 ಅಡಿಗಳಷ್ಟು ಪಾಯಕ್ಕೆಂದು ಈಗಾಗಲೇ ಮಣ್ಣನ್ನು ಅಗಿತಿರ್ತಕ್ಕಂಥದ್ದು. ಅಲ್ಲಲ್ಲಿ ಪಿಲ್ಲರ್ಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದೆ. ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಅನ್ನು ಗಮನಿಸಬಹುದಾಗಿದೆ. ಸುಮಾರು 5 ರಿಂದ 6 ಅಡಿ ಅಂತಸ್ತಿನ ಬಿಲ್ಡಿಂಗ್ ಏನಿದೆ ಇದು ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಇದು ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಯಾರನ್ನು ಕೂಡ ಒಳಭಾಗದಲ್ಲಿ ಬಿಡ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಸ್ಥಳದಲ್ಲೇ ಮೊಕ್ಕಾಮನ ಹೂಡಿದ್ದಾರೆ. ಮಣ್ಣಿನ ಅಡಿ ಸಿಲುಕಿದಂತಹ ಜಾರ್ಖಂಡ್ ಮೂಲದ ಲಾಲ್ ಮದನ್ ಅನ್ಸಾರಿ 33 ವರ್ಷದ ಕಾರ್ಮಿಕ ಈತ ಹಾಗೂ ರಜಾವುದ್ದೀನ್ ಎಂಬ ಇಬ್ಬರು ಕಾರ್ಮಿಕರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಣ್ಣಿನ ಅಡಿ ಸಿಲುಕಿದ್ರಿಂದ ಅವರನ್ನ ರಕ್ಷಣೆ ಮಾಡುವಷ್ಟರಲ್ಲಿ ಅವರಿಬ್ಬರು ಕೂಡ ಸಾವನ್ನಪ್ಪಿದ್ರು. ಮತ್ತೋರ್ವ ಗಾಯಗೊಂಡಿದ್ದಂತಹ ಮತ್ತೊಂದು ಉಸಿರುಗಟ್ಟು ಸ್ಥಿತಿಯಲ್ಲಿದ್ದಂತಹ ಸೈಫುಲ್ಲಾ ಎಂಬ ಕಾರ್ಮಿಕನನ್ನ ಈಗಾಗಲೇ ರಕ್ಷಣೆಯನ್ನ ಮಾಡಿ ಆತನನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಕಟ್ಟಡ ನಿರ್ಮಾಣವನ್ನು ಮಾಡ್ತಿದ್ದಂತಹ ಈ ಒಂದು ಕಟ್ಟಡ ನಿರ್ಮಾಣದ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಸ್ಥಳದಲ್ಲೇ ಇದ್ದಂತಹ ಓರ್ವ ಇಂಜಿನಿಯರ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಎಲ್ಲಿಂದಲೋ ಬಂದಂಥವರು ಈಗ ಸಾವನ್ನಪ್ಪಿದ್ದಾರೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಸುಮಾರು 20 ಅಡಿ ಆಳದವರೆಗೂ ಕೂಡ ಅಲ್ಲಿ ಗುಂಡಿಯನ್ನು ತೆಗೆದಿರ್ತಾರೆ ಪಿಲ್ಲರ್ಗಳನ್ನು ಹಾಕುವಂತಹ ಸಲುವಾಗಿ. ಆ ಗುಂಡಿಯ ಒಳಗಡೆ ಅಂದರೆ ಮಣ್ಣನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಗುಂಡಿ ಒಳಗಡೆ ಇಳಿದು 20 ಅಡಿ ಆಳದಲ್ಲಿ ಏಕಾಏಕಿ ಆ ಮಣ್ಣನ್ನೇನು ತೆಗೆದಿರ್ತಾರೆ, ಗುಂಡಿ ಪಕ್ಕದಲ್ಲಿ ಆ ಮಣ್ಣನ್ನು ತೆಗೆದು ಹಾಕಿರ್ತಾರಲ್ಲ, ಆ ಮಣ್ಣು ಏಕಾಏಕಿ ಕುಸಿದಿರುವಂಥದ್ದು. ಇದರಿಂದಾಗಿ ಉಸಿರುಗಟ್ಟಿ ಅಲ್ಲಿದ್ದಂತಹ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆತನನ್ನು ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಲಾಲ್ ಮದನ್ ಅಂತ ಈ 33 ವರ್ಷದ ವ್ಯಕ್ತಿ, ಹಾಗೆ ರಜಾವುದ್ದೀನ್ 30 ವರ್ಷದ ಯುವಕ, ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಜಾರ್ಖಂಡ್ ಮೂಲದವರು ಇವರು ಎಲ್ಲರೂ ಕೂಡ. ಮತ್ತೊಬ್ಬ ಸೈಫುಲ್ಲಾ ಎಂಬ ಆತನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಆತನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ.